ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ. ಇವತ್ತು ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಸಾಸರವಳ್ಳಿಯ ದುರ್ಗಪ್ಪ ಅಂಗಡಿ ಅವರ ಈ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಬಗ್ಗೆ ಒಂದು ಸಣ್ಣ ಅಧ್ಯಯನ. ಇವ್ರದ್ದು ಇಲ್ಲಿ ಈ ಸಾವಯವ ಮತ್ತು ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿರೋದು ಬರೀ 2 ಎಕರೆ ಜಮೀನಲ್ಲಿ. 2 ಎಕರೆ ಜಮೀನಿನಲ್ಲಿ ಏನೇನನ್ನು ಅಳವಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಈ ದುರ್ಗಪ್ಪ ಅಂಗಡಿಯವರ ಮಾತಿನಿಂದಲೇ ಕೇಳೋಣ. ದುರ್ಗಪ್ಪರ ನಿಮ್ಮ ಪರಿಚಯನೂ ಸ್ವಲ್ಪ ಹೇಳ್ರಿ, ನಮ್ಮ ಕರ್ನಾಟಕ ರಾಜ್ಯದ ಜನತೆ ಗೊತ್ತಾಗಲಿ. ನಮಸ್ಕಾರ, ನನ್ನ ಹೆಸರು ದುರ್ಗಪ್ಪ ಅಂಗಡಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಒಬ್ಬ ಸಾಸರಹಳ್ಳಿ, ಒಂದು ಸಣ್ಣ ಪುಟ್ಟ ಹಳ್ಳಿ, ಲಾಸ್ಟ್ ಕೊನೆ ಹಳ್ಳಿ ಇದು. ಈಗಾಗಲೇ ನಾನು ಕೃಷಿ ಒಳಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡು ಸಮಗ್ರ ಕೃಷಿ ಪದ್ಧತಿ ಮಾಡಿದ್ದೀನಿ. ಈಗಾಗಲೇ 18 ಅವಾರ್ಡ್ ತಗೊಂಡಿದ್ದೀನಿ, 20 ದೇಶದಲ್ಲಿ ಹೆಸರು ಮಾಡಿದ್ದೀನಿ. ಈಗಾಗಲೇ ದಯಾನಂದ DC ನನ್ನ ಋಷಿ ಕೃಷಿ ಅಂತ ಹೇಳಿ ಒಂದು ಬುಕ್ಕು ಬರೆದಿದ್ರು. ಅದು ಮಂಗಳೂರು ವಿಶ್ವವಿದ್ಯಾಲಯ ಪಠ್ಯಪುಸ್ತಕ ಸೇರಿದ್ದು. ಇಡೀ ಭಾರತ ಇತಿಹಾಸದಲ್ಲಿ ಮೊದಲು ಪಠ್ಯ ಸೇರಿದ್ದು ನಾನು. ಅಷ್ಟರ ಮೇಲೆ 7 ಜಿಲ್ಲಾ ಸಲಹೆಗಾರ ಸಮಿತಿ ಸದಸ್ಯನಾಗಿ ಆಗಿದ್ದೀನಿ. ಈಗಾಗಲೇ 4 ಕಾಲೇಜುಗಳಿಗೆ, ಕೃಷಿ ಕಾಲೇಜುಗಳಿಗೆ ಪಾಠ ಮಾಡೋಕ್ಕೆ ಹೋಗ್ತಿದ್ದೀನಿ. ಅಲ್ಲಿಂದ ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮ ಕೊಡ್ತಿದ್ದೀನಿ. ನಾನು ಬದುಕಿದ್ದೀನಿ, ನನಗೆ 100 ರೈತರು ಬದುಕಲಿ ಅನ್ನೋದಕ್ಕೋಸ್ಕರ, ಸಮಗ್ರ ಕೃಷಿ ಪದ್ಧತಿ ಒಳಗೆ ಬದುಕಲಿ ಅನ್ನೋದಕ್ಕೋಸ್ಕರ ನಾನು ಈಗಾಗಲೇ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ. ಸರ್ಕಾರವೂ ನನಗೆ ಅವಕಾಶಗಳನ್ನು ತುಂಬ ಕೊಡ್ತಾ ಇದ್ದಿ. ಮಾಧ್ಯಮದಲ್ಲಿ ಚಂದನ TV ಆಗಿರ್ಬೋದು, ಅನೇಕ ಮಾಧ್ಯಮಗಳಲ್ಲಿ, ಪೇಪರ್ನಲ್ಲಿ, ಅಷ್ಟರ ಮೇಲೆ ಎಲ್ಲದರಲ್ಲಿ ಬರ್ತದೆ. ಅಷ್ಟರ ಮೇಲೆ ಗ್ರಂಥಾಲಯದಲ್ಲಿ ಓದೋಕ್ಕೆ ನಾನು ಬುಕ್ಕನ್ನು ಇಟ್ಟಿದ್ದಾರೆ. ಅದಾದ ನಂತರ ನನಗೆ ಈಗಾಗಲೇ ಯೂನಿವರ್ಸಿಟಿ ಒಂದು 10 ಬುಕ್ಗಳನ್ನು ಬಿಡುಗಡೆ ಮಾಡೈತಿ. ಧರ್ಮಸ್ಥಳದಿಂದ ಬುಕ್ ಬಿಡುಗಡೆ ಆಗಿದ್ದಾವೆ. ಸುಮಾರು ಹಂಗೆ ಬರುತ್ತದ್ರಿಂದ ನನಗೇನು ಖುಷಿ ಅಂತಂದರೆ, ಒಂದು ರೈತರು ಬದುಕ್ತಾರಲ್ಲ ನಾನು ನೋಡಿ, ಹೌದು, ಅದೇ ಖುಷಿ. ಕೃಷಿ ಇಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿ ಏನೇನನ್ನ ಬೆಳೆಗಳನ್ನು ಹಾಕಿ ಸಮಗ್ರ ಕೃಷಿಯಲ್ಲಿ ಏನೇನು ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನನಗೆ ಈಗ ನೋಡ್ರಿ. ಸಮಗ್ರ ಕೃಷಿ ಪದ್ಧತಿ ಅಂದರೆ ನಾವು ಹನಿ ಕೂಡಿದ್ರೆ ಹಳ್ಳ ಅಂತೀವಿ. ನಮಗೆ ಎಲ್ಲದರಿಂದಲೂ ಮೂಲದಿಂದ ಆದಾಯ ಬಂದರೆ ಸಣ್ಣ ಕಾಲುವೆ ಬಂದು ದೊಡ್ಡ ಹೊಳಿ ಹರಿದಂಗೆ ನಮ್ಗೆ ಹಣ ಬರ್ತೈತಿ. ಈಗ ಅಡಿಕೆ ಹಾಕೊಂಡಿದ್ವಿ. ಎಷ್ಟು ಎಕರೆ ಹಾಕಿದ್ರಿ ಇಲ್ಲಿ? ಅಡಿಕೆ ನಾವು 1 ಎಕರೆ ಹಾಕೊಂಡಿದ್ದೀವಿ. 1 ಎಕರೆ ಅಡಿಕೆ ಹಾಕೊಂಡಿದ್ದೀವಿ. ಅರ್ಧ ಎಕರೆ ತೊಂಡೆ ಹಾಕಿದ್ದೀವಿ. ಅಷ್ಟರ ಮೇಲೆ ಮನೆ ಅದರೊಳಗೆ ಕಟ್ಕೊಂಡಿದ್ದೀವಿ. ಜೇನು ಸಾಕಾಣಿಕೆ ಮಾಡಿದ್ದೀವಿ. ಅಷ್ಟರ ಮೇಲೆ ಆಕಳ ಸಾಕಾಣಿಕೆ ಮಾಡಿದ್ದೀವಿ. ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದೀವಿ. ನಾಯಿ ಸಾಕಾಣಿಕೆ ಮಾಡಿದ್ದೀವಿ. ತೆಂಗಿನ ಮರ ಹಾಕಿದ್ದೀವಿ. 1 ಎಕರೆ ಬಾಳೆ ಹಾಕೊಂಡಿದ್ದೀವಿ. ಅಷ್ಟರ ಮೇಲೆ ಮೇನ್ ಇರೋದು ನಮಗೆ ತೊಂಡೆ ಬಳ್ಳಿನೂ ಹಾಕೊಂಡಿದ್ದೀವಿ. ಸುಮಾರು ಹಲವಾರು ಹಾಕೊಂಡಿದ್ದೀವಿ. ಇದರಿಂದ ನಮಗೆ ಆದಾಯ ಹೆಂಗ ಮೂಲ ಬರ್ತೈತಪ್ಪ ಅಂತಂದ್ರೆ, ಈಗ ಹೆಚ್ಚು ಸಾವಯವ ಪದ್ಧತಿಯಲ್ಲೇ ಅಳವಡಿಸ್ಕೊಂಡಿದ್ದೇವೆ. ಕೆಮಿಕಲ್ ಮುಕ್ತದಲ್ಲಿ ಜೀವಾಮೃತ ಮಾಡಿದ್ದೇವೆ. ಜೀವಾಮೃತ ನಾವು ಒಂಥರ ಕುಂಬತನದಿಂದ ಮಾಡ್ಕೊಳ್ತಾ ಬಂದಿದ್ದೀವಿ. ಈಗ ನಾವು ಅಷ್ಟರ ಮೇಲೆ ಅನೇಕ ಜನರದ ಒಂದು ಮಾಹಿತಿ ತಗೊಂಡು ಜೀವಾಮೃತ ಪೌಷ್ಟಿಕಾಂಶ ದ್ರವ್ಯನ ಯಾವ ರೀತಿ ಮಾಡೋದು ಅನ್ನೋದೊಂದು ಅದರ ಮಾಡಿದ್ವಿ. ನನಗೆ ಅದ್ಭುತವಾದ ಇಳುವರಿ ಬರ್ತಾ ಇತ್ತು. ಅಡಿಕೆಯಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಹಾಕಕ್ಕೆ ಅವಶ್ಯಕತೆ ಆಗಲಿಲ್ಲ ಅಂದ್ರೆ, ನಾವು ಒಂದು ಟ್ಯಾಕ್ಟ್ರಿಗೆ 60-70 ಸಾವಿರ ರೂಪಾಯಿ, 6,000 7,000 ಕೊಟ್ಟು ತಗೋಬರೋದನ್ನ ಒಂದು 2-3 ಸಾವಿರದ ಖರ್ಚು ಮಾಡಿದ್ರೆ ಅಡಿಕೆ ಕೊಟ್ಟಿಗೆ ಗೊಬ್ಬರದ 2ರಷ್ಟು ನಮಗೆ ಜೀವಾಮೃತದಾಗ ಬರ್ತೈತಿ. ದುರ್ಗಪ್ಪ ಅಂಗಡಿಯವ್ರಿಗೆ ನೀವು ಅಡಿಕೆಯಲ್ಲಿ ಒಂದು ವರ್ಷಕ್ಕೆ ಈ ವರ್ಷ ಎಷ್ಟು ಅಡಿಕೆ ಆಯ್ತು? ಅಡಿಕೆ 90 ಕ್ವಿಂಟಲ್ ಅಡಿಕೆ ಆಗಿತ್ತು. 1 ಎಕರೆಗೆ 90 ಕ್ವಿಂಟಲ್ ಅಡಿಕೆ ಆಗಿದೆ. 6,200 ಹಂಗೆ ಕೊಟ್ಟಿದ್ದೀರಿ. 90 ಕ್ವಿಂಟಲ್ ಅಡಿಕೆ ಆಗಿತ್ತು. 1 ಕ್ವಿಂಟಲ್ಗೆ 6,200 ರೂಪಾಯಿ ಕೊಟ್ಟಿವಿ. ಹಾಗೆಯೇ ನಮಗೆ ಒಂದು 5,58,000 ರೂಪಾಯಿ ಇನ್ಕಮ್ ಬಂದೈತಿ. ಬಾಳೆಯಲ್ಲಿ ನಮಗೆ 1,20,000 ರೂಪಾಯಿ ಬಂದೈತಿ. ಅದ್ರ ರೇಟ್ ಏರುಪೇರು ಆಗ್ತಿರ್ತೈತೆ. ಈ ಅಡಿಕೆ ಹಿಂಗೆ ಫಿಕ್ಸ್ ಆಗಿರಕಲ್ಲ, ಏರುಪೇರು ಆಗಿರೋದ್ರಿಂದ 1,20,000 ಬಂತು. ತೆಂಗಿನಾಗೆ 40,000 ರೂಪಾಯಿ ಬಂತು. ಸೈಡಿಗೆ ಬಾರ್ಡಿ ಮಾತ್ರ ಹಾಕಿದೆ ನಾವು, ಒಂದು 40,000 ರೂಪಾಯಿ ಬಂತು. ಮತ್ತೆ ಜೇನು ಕೃಷಿ ಮಾಡಿರಲ್ಲ, ಜೇನಿಂದ ಎಷ್ಟು? ಜೇನಿಂದ ನಮಗೆ ಎಲ್ಲ ಪರಾಗಸ್ಪರ್ಶನೂ ಆಗ್ತೈತಿ. ಅಲ್ಲಿಂದ ತುಪ್ಪ ನಮಗೆ 1 ಲಕ್ಷ ರೂಪಾಯಿ ತುಪ್ಪ ಬಂದೈತಿ. ತುಪ್ಪನೂ ಮಾರ್ತೀವಿ. ಅದ್ರಾಗ ಮರಿ ಡಿವೈಡ್ ಮಾಡಿ ಮರಿನೂ ಬೇರೆಯವ್ರಿಗೆ ಮಾರ್ತೀವಿ. ಎಲ್ಲ ಸೇರಿ 1 ಲಕ್ಷ ರೂಪಾಯಿ ಬಂದೈತಿ. ಆಮೇಲೆ ನಾಟಿ ಕೋಳಿ ಮಾಡಿದ್ರಲ್ಲ, ನಾಟಿ ಕೋಳಿಗೆ ಮೊಟ್ಟೆ ಮತ್ತು ನಾಟಿ ಕೋಳಿ ಮಾರೋದು ಮತ್ತು ಮೊಟ್ಟೆನೂ ಮಾರ್ತದ್ವಿ. ಅದಕ್ಕೆ ಸಾಮಾನ್ಯ 1-1.5 ಲಕ್ಷ ರೂಪಾಯಿ ನಮಗೆ ನಾಟಿ ಕೋಳಿ ಬರ್ತೈತಿ.
ಆಮೇಲೆ ಆಕಳು ಸಾಕಿದ್ರಿ, ಹಾಲಿನ ಉತ್ಪನ್ನ ಹಾಲಿನಾಗೆ ಮತ್ತು ನಮಗೆ ಒಂದು 70 ರಿಂದ 80 ಸಾವಿರ ರೂಪಾಯಿ ಇನ್ಕಮ್ ಐತೆ. 70 ರಿಂದ 80 ಸಾವಿರ ರೂಪಾಯಿ ಇನ್ಕಮ್ ಬರ್ತೈತಿ. ಸರಿ, ಈ ತೊಂಡೆ ಬೆಳೆ ಮಾಡಿದ್ರಲ್ಲ, ಈ 18 ಗುಂಟೆಯಲ್ಲಿ ಮಾಡಿದ್ರಿ ಅಂತ ಹೇಳ್ತಿರಲ್ಲ, ತೊಂಡೆಯಲ್ಲಿ ನಿಮಗೆ ಟೋಟಲ್ ತೊಂಡೆ ಕಾಯಿಂದ ಬರ್ತಕ್ಕಂಥ ಆದಾಯ ಎಷ್ಟು? ಈಗ ನೋಡ್ರಿ, ತೊಂಡೆಕಾಯಿ ನಾವೇನಿಲ್ಲ ಒಂದು 10 ಅಡಿಗೆ ಒಂದು ಹಚ್ಕೊಂಡು ಈಗ ತೊಂಡೆ ಹಾಕಿದೇವಿ. ಇಲ್ಲಿ ಯಾರು ತೊಂಡೆ ಹಾಕಿಲ್ಲ, ಇಲ್ಲಿ ತೊಂಡೆ ಹಾಕಿದೇವಿ. ಇಡೀ ಮಾಲ್ ಕಡಿಮೆ ಐತಿ, ರೇಟ್ ಜಂಪ್ ಆಗೈತಿ. ಈಗ 70-80 ರೂಪಾಯಿ ಹೋಗೋದ್ರಿಂದ ನಮಗೆ ಏನಿಲ್ಲ ಅಂದ್ರೂ ಒಂದು 100 ಕ್ವಿಂಟಲ್ ತೊಂಡೆ ಬರ್ತೈತೆ. ಬರೀ 18 ಗುಂಟೆಗೆ 100 ಕ್ವಿಂಟಲ್ ಬಂದು ಬರೀ 5,000 ಹಿಡ್ಕೊಂಡ್ರು 5 ಲಕ್ಷ ರೂಪಾಯಿ ಬರೀ ತೊಂಡೆದಾಗ ಬರ್ತದೆ. 5 ಲಕ್ಷ ರೂಪಾಯಿ ತೊಂಡೆದಾಗ ಬರ್ತೈತಿ. ಇದನ್ನ ನೋಡಿ ಈಗಾಗಲೇ ಧರ್ಮಸ್ಥಳ ಯೋಜನೆಯಲ್ಲಿ ಆಗಲಿ, ಕೃಷಿ ಇಲಾಖೆ ಎಲ್ಲರೂ ಬರ್ತಾವ್ರ ಇಲ್ಲಿ. ನಾವು ಅವಾರ್ಡ್ ತೆಗೆದು ನೋಡ್ಕೊಂಡು ಇದಕ್ಕೆ ಬಳ್ಳಿಗೆ ಬೇಡಿಕೆ ಜಾಸ್ತಿ ಆಗಿಬಿಡುತ್ತೆ. ನೀವು ಬಳ್ಳಿನೂ ಮಾರ್ತಾ ಇದ್ದೀರಾ? ಬಳ್ಳಿ ಸೇಲ್ಸ್ ಮಾಡ್ತದ. ಈಗ ಎಷ್ಟು ಒಂದು ಬಳ್ಳಿಗೆ ಏನು? 3 ಗಣ್ಣು ಅಲ್ಲ, ಏನು ರೇಟ್ ಫಿಕ್ಸ್ ಮಾಡಿ? ಒಂದು 50, ಒಂದು ಅಡಿಗೆ 50 ರೂಪಾಯಿ ಫಿಕ್ಸ್ ಮಾಡಿ. 50 ರೂಪಾಯಿ ಫಿಕ್ಸ್ ಮಾಡಿದೀವಿ. 2 ಲಕ್ಷದಿಂದ 2.5 ಲಕ್ಷ ರೂಪಾಯಿ ಇನ್ಕಮ್. ಒಟ್ಟು ಒಂದು 7 ಲಕ್ಷ ರೂಪಾಯಿ ಒಂದು ನಿಮ್ದು ತೊಂಡೆಯಿಂದ ಬರುತ್ತೆ. 7 ರಿಂದ 7.5 ಲಕ್ಷ ರೂಪಾಯಿ ಏನಿಲ್ಲ ಅಂದ್ರೆ 7 ಲಕ್ಷ ರೂಪಾಯಿ ತೊಂಡೆಯಿಂದ ಬರ್ತೈತಿ. ನಮಗೆ ಎಲ್ಲದೂ ಆಲ್ರೌಂಡ್ ಟೋಟ್ಲಿ ನಮಗೆ ಒಂದು 14 ಲಕ್ಷ ರೂಪಾಯಿ. ಇಲ್ಲ, ನೀವು ಇದನ್ನೆಲ್ಲ ಲೆಕ್ಕ ಮಾಡಿದ್ರೆ ನಮಗೆ ಒಂದು 15.5 ಲಕ್ಷ ಆಗುತ್ತೆ. ಅಷ್ಟು ಬರ್ತೈತೆ. 15.5 ಲಕ್ಷದಾಗ ಒಂದು ಖರ್ಚು ಎಷ್ಟು ಬರುತ್ತೆ? ಒಂದು 2 ರಿಂದ 2.5 ಲಕ್ಷ ರೂಪಾಯಿ 2.5 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. ಅಲ್ಲಿಗೆ 13 ಲಕ್ಷ ರೂಪಾಯಿ ನಮಗೆ ನಿವ್ವಳ ಲಾಭ ಒಂದು 12.5 ರಿಂದ 13 ಲಕ್ಷ ರೂಪಾಯಿ ಅಂದಾಜಲ್ಲ, ಪಕ್ಕ ಉಳಿತೈತಿ. ಇದು 13 ಲಕ್ಷ ಉಳಿತೈತಿ. ಈ ತರ ಸಮಗ್ರ ಕೃಷಿ ನಮ್ಮ ರೈತರ ಅವಾರ್ಡ್ಸಿಂದ ಕರೆವಾದ್ರೆ ಬಡತನ ಅನ್ನೋದೇ ಇರೋದಲ್ಲ. ಮತ್ತೆ ಯಾರ ಮನೆಗೆ ಹೋಗಿ ಕೈ ಚಾಚಬೇಕು ಅನ್ನೋದೇ ಇಲ್ಲ. ನಾವೇನ್ ಮಾಡ್ತೀವಿ ಗೊತ್ತಂದ್ರೆ, ದೀರ್ಘಾವಧಿ ಬೆಳೆ ಹಾಕಿದೀವಿ. 6 ತಿಂಗಳು 12 ತಿಂಗಳು ಅಡಿಕೆ ಕಾಯ್ಬೇಕು ಕಾಯನ, ಬಾಳೆ ಹಾಕಿದೀವಿ 12 ತಿಂಗಳ ಕಾಯನ. ಆಕಳ ಒಂದು ಹಾಲು ಕೊಡಕ್ಕೆ ಕುಂತ್ರೆ ಅದು ಗರ್ಭ ಕಟ್ಟಿದ್ರೆ 9 ತಿಂಗಳ ಕಾಯನ. ಅದ್ರೊಳಗೆ ತೊಂಡೆ ಮಾಡಿದೀವಿ. ಎನಿ ಟೈಮ್ ಡೈಲಿ ತೊಂಡೆ. ATM ಕಾರ್ಡ್ ಇದ್ದಂಗೆ ಡೈಲಿ ಬರ್ತೈತಿ. ನಾಟಿ ಕೋಳಿ ಸಾಕಾಣಿಕೆಯಿಂದ ಮೊಟ್ಟೆ ಬರ್ತೈತಿ. ಅಲ್ಲಿಂದ ನೋಡ್ರಿ, ಅರ್ಧ ಎಕರೆಗೆ ಒಂದು 2 ಎಕರೆ ಅಷ್ಟು ಟೋಟ್ಲಿ ಇದ್ರೆ, ಅರ್ಧ ಎಕರೆಗೆ ಒಂದು 6 ತಿಂಗಳಿಗೆ ಅರ್ಧ ಎಕರೆ ಕೋಳಿನ ಅಲ್ಲಿ ಬಿಟ್ಟು ಬಿಡ್ತೇವೆ. ನಾವು ಕೊಟ್ಟಿಗೆ ಗೊಬ್ಬರ ಹಾಕೋ ಅವಶ್ಯಕತೆ ಇರಕ್ಕಲ್ಲ. ಮತ್ತೆ 6 ತಿಂಗಳಿಗೆ ಮತ್ತೆ ಬೆಲೆ ಕಟ್ಟು ಒಂದ್ ಕಡೆ ಮಾಡ್ತೇವೆ. ಕುರಿ ತರಬಿದಂಗೆ ತರುತ್ತೇವೆ ಕೋಳಿನ. ಹಂಗಿರೋದ್ರಿಂದ ನಮಗೆ ಏನಾಗತ್ತೆ ಅಂದ್ರೆ ಇಳುವರಿನೂ ಹೆಚ್ಚು ಬರ್ತೈತಿ. ಒಂದು ಹುಳ ಬಿದ್ರು ಅದನ್ನ ಕುಕ್ಕಿ ತಿನ್ತೈತಿ. ಆ ಕೋಟಿಗೆ ನಮ್ಗೆ ಅಲ್ಲಿ ಉತ್ಪನ್ನ ಜಾಸ್ತಿ ಆಗತ್ತೆ. ಜಟ್ ಹೊಡೆದ್ಬಿಟ್ರೆ ಕರಿಗೆ ಗೊಬ್ಬರನೂ ಹಾಕತ್ತೆ. ರೈತ ಬಾಂಧವರೇ, ನೋಡಿ, ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಮ್ಮ ದುರ್ಗಪ್ಪ ಅಂಗಡಿಯವರು 2 ಎಕರೆ ಪ್ರದೇಶದಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಹೆಚ್ಚು ಕಡಿಮೆ ಖರ್ಚನ್ನು ಬಿಟ್ಟು 13.5 ಲಕ್ಷ ರೂಪಾಯಿ ಇನ್ಕಮ್ ತೆಗಿತಾರೆ. 15.5 ಲಕ್ಷ ರೂಪಾಯಿ ಅವರಿಗೆ ಆದಾಯ ಬರ್ತಾ ಇದೆ. ಅದರಲ್ಲಿ 2.5 ಲಕ್ಷ ರೂಪಾಯಿ ಖರ್ಚು ತೆಗೆದ್ರೆ ಇನ್ನು 13.5 ಲಕ್ಷ ರೂಪಾಯಿ ನಿವ್ವಳ ಲಾಭದಲ್ಲಿದ್ದಾರೆ. ಈ ಥರ ಪ್ರತಿಯೊಬ್ಬ ರೈತರು ನೋಡ್ರಿ, ಒಂದು ಸರ್ಕಾರಿ ನೌಕರಿ, ಒಂದು ಹೈಸ್ಕೂಲ್ ಮೇಸ್ಟ್ ಅಂತ ತಿಳ್ಕೊಳ್ಳೋಣ, ಅವರಿಗೆ ಒಂದು 8 ರಿಂದ 9 ಲಕ್ಷ ರೂಪಾಯಿ ಅವರಿಗೆ ಆದಾಯ ಇರುತ್ತೆ. ಟೋಟಲ್ ಇನ್ಕಮ್ ಎಷ್ಟಿರುತ್ತೆ ಒಬ್ಬ ಹೈಸ್ಕೂಲ್ ಮೇಸ್ಟ್ರಿಗೆ? 8 ರಿಂದ 9 ಲಕ್ಷವರೆಗೂ ಆದಾಯ ಇರುತ್ತೆ. ಅವರು ಬೆಳಗ್ಗೆ 6 ರಿಂದ ಹಿಡಿದು ಸಂಜೆ 6ರವರೆಗೂ ಪ್ರಾಕ್ಟೀಸ್ ಕೊಡಲೇಬೇಕು. 365 ದಿವಸನೂ ಪ್ರಾಕ್ಟೀಸ್ ಕೊಡಲೇಬೇಕು. ನಮ್ಮ ರೈತಾಪಿ ವರ್ಗದಲ್ಲಿ ನೋಡ್ರಿ, ಈ ಥರ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಅಚ್ಚುಕಟ್ಟಾಗಿ ಹೆಚ್ಚು ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡು ಇವತ್ತು ಈ ಥರ ಕೃಷಿಗಳನ್ನು ಮಾಡ್ತಾ ಬರೋದ್ರಿಂದ ಅವರಿಗೆ ತುಂಬ ಅದ್ಭುತವಾದ ಇಳುವರಿ ಬರುತ್ತೆ, ಒಳ್ಳೆ ಆದಾಯನೂ ಬರುತ್ತೆ. ನಿಮ್ಮ ಮಕ್ಕಳು ಓದ್ತಾ ಇದಾರಲ್ರಿ? ಈಗ ಒಬ್ಬನು ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಹೋಗ್ತಾನೆ. ಈಗಾಗಲೇ ಬುಕ್ ಮಾಡಿದ್ದೀವಿ. ಮಗಳು ಇಂಜಿನಿಯರ್ ಮಂಗಳೂರಲ್ಲಿ ಓದ್ತಿದ್ದಾಳೆ. ಮಗಳು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಮಗ ಈಗ ಡಾಕ್ಟರ್ ಆಗ್ಬೇಕು ಅಂತ ಬೆಂಗಳೂರಲ್ಲಿ ನೀಟ್ ಅಕಾಡೆಮಿಗೆ ಅಡ್ಮಿಷನ್ ಮಾಡ್ಸಕ್ಕೆ ನಿನ್ನೆ. ನೋಡ್ರಿ, ಒಬ್ಬ ಸಣ್ಣ ರೈತ ಪ್ರಗತಿಪರ ರೈತರಾಗಿ ಇವತ್ತು 2 ಮಕ್ಕಳನ್ನು 2 ಕಣ್ಣು, ಅವ್ರ ಮಕ್ಕಳನ್ನು 2 ಕಣ್ಣು ಅಂತ ಹೇಳ್ತಾರೆ. ಅವ್ರು ಹಲವಾರು ಸಂದರ್ಭದಲ್ಲಿ ಹೇಳಿದೆ ನೋಡಿದ್ದೀನಿ. ಅವರನ್ನು ಚೆನ್ನಾಗಿ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅದ್ಭುತವಾದ ಜೀವನ ನಡೆಸ್ತಾ ಇಷ್ಟೊಂದು ಅದ್ಭುತವಾಗಿ ಬೆಳೆಗಳನ್ನು ಬೆಳೀತಾ ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಬೇರೆ ಬೇರೆ ದೇಶದಲ್ಲೂ ಸಹ ಹೆಸರು ಮಾಡಿದ ದುರ್ಗಪ್ಪ ಅಂಗಡಿಯವರ ನಿಜವಾಗ್ಲೂ ಅವರು ಉತ್ತಮ ರೈತರು. ಈ ಥರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ರಿ, ಉತ್ತಮ ರೈತರಾಗ್ರಿ. ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಸಾಲ ಮೂಲ ಅಂತೇಳಿ ಯಾರು ಆತ್ಮಹತ್ಯೆ ಅದು ಇದು ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಸದೃಢ ಮನಸ್ಸಿನಿಂದ ಒಂದು ಉತ್ತಮವಾದ ಕೃಷಿಯನ್ನು, ಈ ಥರ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡ್ರೆ ಪ್ರತಿಯೊಬ್ಬ ರೈತರು ತಮ್ಮ ಕಾಲ ಮೇಲೆ ನಿಂತ್ಕೊಂಡು ಜೀವನ ನಡೆಸ್ಬೋದು, ಮಾದರಿ ಆಗ್ಬೋದು. ಈ ದೇಶಕ್ಕೆ ಆಹಾರ ಕೊಡೋವನೇ ರೈತರು ಯಾವತ್ತೂ ಸಫರ್ ಆಗಬೇಡ್ರಿ. ಈ ಥರ ದುರ್ಗಪ್ಪ ಅಂಗಡಿಯವ್ರ ಥರ ಧೈರ್ಯವಾಗಿ ನುಗ್ಗಿ ಒಳ್ಳೆಯ ಕೃಷಿ ಪದ್ಧತಿನ ಅಳವಡಿಸ್ಕೊಂಡು ನೀವು
ಈ ದೇಶಕ್ಕೆ ಈ ರೈತಾಪಿ ವರ್ಗದಲ್ಲಿ ಒಂದು ಒಂದು ಉತ್ತಮವಾದ ಕಾರ್ಯ ಇದು. ಇದು ರೈತ ಅಂದರೆ ದೇಶದ ಬೆನ್ನೆಲುಬು. ಇಡೀ ದೇಶದ ಸಕಲ ಜೀವಿಗಳಿಗೂ ಆಹಾರ ಕೊಡ್ತಕ್ಕಂಥದ್ದು ಕೆಲಸ ಅಂದರೆ ಈ ರೈತನ ಕೆಲಸ. ಈ ರೈತನಿಗೆ ಒಂದು ದೊಡ್ಡ ದೊಡ್ಡ ನಮಸ್ಕಾರಗಳನ್ನು ಹೇಳ್ತಾ ನಿಮಗೆ ಧನ್ಯವಾದಗಳನ್ನು ಹೇಳ್ಬೋದು. ನಮಸ್ಕಾರ.